ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದನ್ನು ಹೇಳಬೇಕಾದವ್ರು ಯಾರು? ಪೊಲೀಸರು, ಅಲ್ಲಿ ತನಿಖೆ ಮಾಡಿದಂಥವ್ರು, ಡಾಕ್ಟರ್ಸು, ಅಲ್ಲಿ ತಹಶೀಲ್ದಾರ್. ಯಾಕೆಂದ್ರೆ ಸಾವುಗಳ ಪ್ರೊಸೀಜರ್ ಇರ್ತದೆ ಅಂತೇಳಿ ಬಾಲಣ್ಣವ್ರು ಇವತ್ತು ವಾದ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸುಮ್ಮನೆ ಸತ್ತಿದ್ದಾರೆ ಅಂತೇಳಿ ಎಲ್ಲೂ ಹೋಗೋದು ಇಡುವಂಥದ್ದೆಲ್ಲ, ಅವ್ರು ಯಾರು ಅಂತ ಕೇಳಿದ್ರೆ ಯಾರೋ ಗೊತ್ತಿಲ್ಲ ಅಂತ ಹೇಳುವಂಥದ್ದೆಲ್ಲ. ಇದು ಕಾನೂನು ಅದ ನಮ್ಮಲ್ಲೇ. ಒಬ್ಬ ವ್ಯಕ್ತಿ ಸಾವು ಆತಂದ್ರೆ ಅವನ ಸಂಪೂರ್ಣ ಇನ್ಫಾರ್ಮೇಷನ್ ಅವ ಅನ್ಐಡೆಂಟಿಫೈ ಆದರೆ ಅದನ್ನೆಲ್ಲ ರೆಕಾರ್ಡ್ ಮಾಡಬೇಕಾಗ್ತದೆ, ಆರಂಭದಿಂದ ಅಂತ್ಯದವರೆಗೆ, ಹುಗಿಯುವವರೆಗೆ. ಏನಾಯಿತು ಎಂತಾಯಿತು ಅಂತೇಳಿ ಡಾಕ್ಟರ್ಸ್ ರಿಪೋರ್ಟ್ ಬೇಕಾಗ್ತದೆ. ಅವೆಲ್ಲ ಅದಾವ, ಎಲ್ಲಿದ್ದಾವ? ಅಂದ್ರೆ ಇವತ್ತು ಬಾಲಣ್ಣವರು ಕುಸುಮಾವತಿಯವ್ರ ಮೂಲಕ ಕನಕೆ ಹಾಕ್ತಾ ಇದ್ದಾರೆ. ಈ 74 ಸಾವುಗಳು ಹುಗಿದ್ರಿ ಹೇಗೆ? ಯಾರು ಆರ್ಡರ್ ಮೇಲೆ ಹುಗಿದಿದ್ರಿ? ಏನಿದು ಅಂಥೇಳಿ ಇವತ್ತು ಸರ್ಕಾರಕ್ಕೆ ಅಂದ್ರೆ SITಗೆ ಇವತ್ತು ಚಡಿ ಹಿಡಿದಿದ್ದಾರೆ. SITಗೆ ಯಾಕೆ ಸರ್ಕಾರ ಯಾಕೆ ಪಾರ್ಟಿ ಮಾಡಲಿಲ್ಲ ಅಂದ್ರೆ, ಸರ್ಕಾರ ಇಲ್ಲಿ ಮುಖ್ಯ ಅಲ್ಲ, SIT ತನಿಖೆ ಮಾಡ್ತಾ ಇದೆ. ಅವ್ರು ಸಂಪೂರ್ಣವಾದ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ. ಒಂದು ಪೊಲೀಸ್ ಸ್ಟೇಷನ್ದ ಅಧಿಕಾರನೂ ಕೊಟ್ಟಿದ್ದಾರೆ. ಎಲ್ಲ ಅವರಲ್ಲಿದ್ದಾವೆ, ಅವ್ರು ಮಾಡಬೇಕು. ಅದನ್ನು ನೋಡೋಣ, ಅದೇನು ಹೇಳ್ತಾರೆ ಹೇಳಿ ಅಂತ ಬಾಲಣ್ಣವರು ವಾದ ಮಾಡ್ತಾ ಇದ್ದಾರೆ. ಬಾಲಣ್ಣವರು ಇಲ್ಲಿವರೆಗೆ ವಿಶೇಷವಾಗಿ ಇಂಥ ಕೇಸ್ಗಳಲ್ಲಿ ಬಂದಿರಲಿಲ್ಲ. ಈಗ